ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಫೇಸ್ಬುಕ್ಕಲ್ಲಿ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ತುಂಬಾನೇ ಅಂದರೆ ತುಂಬಾನೇ ಚೆನ್ನಾಗಿದೆ. ಸೊ ಇದನ್ನ ಹೇಗೆ ಯೂಸ್ ಮಾಡೋದು, ಅದರಿಂದ ಹೇಗೆ ಅರ್ನಿಂಗ್ ಮಾಡೋದು ಎಲ್ಲಾನು ಡೀಟೇಲ್ ಆಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಆ್ಯಂಡ್ ನಿಮಗೆ ಗೊತ್ತಿರಬಹುದು, ಕಾಂಟೆಂಟ್ ಮಾನಿಟೈಸೇಷನ್ ಅಂತಂದರೆ ನಾವು ರೀಲ್ಸ್, ಫೋಟೋಸ್, ಟೆಕ್ಸ್ಟ್, ಸ್ಟೋರೀಸ್ ಏನು ಹಾಕಿದ್ರು ಕೂಡ ನಾವು ಫೇಸ್ಬುಕ್ಕಿಂದ ಅರ್ನಿಂಗ್ ಮಾಡ್ತಾ ಇದ್ವಿ ಇಷ್ಟು ದಿವಸ. ಆದರೆ ಇದನ್ನ ಬಿಟ್ಟು ಬೇರೆ ವೇಯಲ್ಲೂ ಕೂಡ ನಾವು ಅರ್ನಿಂಗ್ನ ಮಾಡಬಹುದು. ಅದೇ ಇವಾಗ ಹೊಸ ಅಪ್ಡೇಟ್ ಬಂದಿದೆ. ಅದು ಏನು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಸೊ ದ್ಯಾಟ್ ನಿಮಗೆ ಇದೇ ಥರ ಯೂಸ್ಫುಲ್ ವಿಡಿಯೋಸ್ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ನೋಡೋದಕ್ಕೆ ಸಿಗುತ್ತೆ. ಓಕೆ ಫ್ರೆಂಡ್ಸ್, ಮೊದಲು ನಿಮ್ಮ ಫೇಸ್ಬುಕ್ ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಸೊ ಆ್ಯಪ್ ಓಪನ್ ಮಾಡಿದಾಗ ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಆ್ಯಂಡ್ ಇಲ್ಲಿ ಡ್ಯಾಶ್ ಬೋರ್ಡ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ನಿಮಗೆ ಹೋಮ್, ಇನ್ಸೈಟ್ಸ್, ಕಾಂಟೆಂಟ್, ಎಂಗೇಜ್ಮೆಂಟ್, ಮಾನಿಟೈಸೇಷನ್ ಅಂತ ಆಪ್ಷನ್ ಸಿಗುತ್ತೆ. ಮಾನಿಟೈಸೇಷನ್ ಅನ್ನೋದ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿಕೊಂಡು ಈ ಥರ ಕೆಳಗಡೆ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು, ಅಫಿಲಿಯೇಟ್ ಪಾರ್ಟ್ನರ್ಶಿಪ್, ಇನ್ಸ್ಪೈರ್ ಯುವರ್ ಆಡಿಯನ್ಸ್ ವಿತ್ ಯುವರ್ ಪ್ರಾಡಕ್ಟ್ ಪಿಕ್ಸ್ ಆ್ಯಂಡ್ ಅರ್ನ್ ಫ್ರಮ್ ದೇರ್ ಪರ್ಚೇಸಸ್. ಇದು ಒಂದು ನ್ಯೂ ಅಂತ ಕಾಣಿಸ್ತಾ ಇದೆ ನೋಡಿ. ಸೊ ಇದೇ ಒಂದು ಹೊಸ ಅಪ್ಡೇಟ್ ಬಂದಿದೆ. ನಿಮಗೆ ಬಂದಿದೆಯಾ ಇಲ್ವಾ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ಬಂದಿಲ್ಲ ಅಂತಂದ್ರೂ ಕೂಡ ವೆಯ್ಟ್ ಮಾಡಿ, ಇವಾಗ ಎಲ್ರಿಗೂ ಕೊಡ್ತಾ ಇದ್ದಾರೆ. 1 by 1 ರಿಸೀವ್ ಆಗುತ್ತೆ ನಿಮಗೂ ಕೂಡ. ಸೊ ಇವಾಗ ಅಫಿಲಿಯೇಟ್ ಪಾರ್ಟ್ನರ್ಶಿಪ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ. ಸೊ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ನೀವು ನೋಡ್ಬೋದು, ಯೂಟ್ಯೂಬಲ್ಲಿ ಕೂಡ ಅಫಿಲಿಯೇಟ್ ಇದೆ. ಹಾಗೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡೋರು ಕೂಡ ಇವಾಗ ಅಫಿಲಿಯೇಟ್ ಮಾಡಿಕೊಂಡು ಅರ್ನಿಂಗ್ ಮಾಡ್ತಾ ಇದ್ದಾರೆ. ಸೊ ಸೇಮ್ ಥಿಂಗ್ ಫೇಸ್ಬುಕ್ಕಿಂದ ಕೂಡ ನಾವು ಅರ್ನಿಂಗ್ನ ಮಾಡ್ಬೋದು ಅಫಿಲಿಯೇಟ್ ಥ್ರೂ. ಸೊ ಹೇಗೆ ಪ್ರಾಡಕ್ಟ್ಸ್ ಲಿಂಕ್ ಮಾಡೋದು, ಹೇಗೆ ಎಲ್ಲಾನು ಮಾಡೋದು ಅಂತ ಇವಾಗ ಹೇಳ್ತೀನಿ. ಸೊ ಇದೇ ಥರ ಕೆಳಗಡೆ ಸ್ವಲ್ಪ ಸ್ಕ್ರಾಲ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು, ಫ್ಲಿಪ್ಕಾರ್ಟ್ ಅಫಿಲಿಯೇಟ್ಸ್ ಮತ್ತು ಮಿಂತ್ರಾ ಅಫಿಲಿಯೇಟ್ಸ್ 2 ಆಪ್ಷನ್ಸ್ ಬಂದಿದೆ. ಅಂದರೆ ಫೇಸ್ಬುಕ್ ಯೂಸ್ ಮಾಡಿಕೊಂಡು ನಾವು ಫ್ಲಿಪ್ಕಾರ್ಟ್ ಆ್ಯಂಡ್ ಮಿಂತ್ರಾ ಪ್ರಾಡಕ್ಟ್ಸ್ ಅಂದರೆ ಹಾಕ್ಕೊಂಡು ಯೂಸ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಫಸ್ಟ್ ಥಿಂಗ್ ಇವಾಗ ನಾವು ಫ್ಲಿಪ್ಕಾರ್ಟ್ದು ಅಕೌಂಟ್ ಲಿಂಕ್ ಮಾಡೋಣ. ಸೊ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಫ್ಲಿಪ್ಕಾರ್ಟ್ ಅಫಿಲಿಯೇಟ್ಸ್ ಏನಿದೆ, ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು, ಅನ್ಲಾಕ್ ಡೀಪ್ ಲಿಂಕಿಂಗ್ ಟು ಸೆಂಡ್ ಯುವರ್ ಆಡಿಯನ್ಸ್ ಫ್ರಮ್ ಯುವರ್ ಪೋಸ್ಟ್ ಟು ದ ಫ್ಲಿಪ್ಕಾರ್ಟ್ ಆ್ಯಪ್ ಇನ್ ಒನ್ ಟ್ಯಾಪ್. Unlock a product banner on your reels and post to streamline shopping. You will earn a commission from Flipkart on every qualifying purchase made from your links ಅಂತ ಇದೆ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ರೀತಿಯಾಗಿ ಇಂಟರ್ಫೇಸ್ ಬರುತ್ತೆ. ಇದನ್ನು ನೀವು ಅಲೌ ಮಾಡಬೇಕಾಗತ್ತೆ. ಸೊ ಆಲ್ಮೋಸ್ಟ್ ದೇರ್, ಕನೆಕ್ಟಿಂಗ್ ಅಫಿಲಿಯೇಟ್ ಅಕೌಂಟ್ ಅಂತ ಬರ್ತಾ ಇದೆ. ಸೊ ನಿಮ್ಮ ಫ್ಲಿಪ್ಕಾರ್ಟ್ ಮೊಬೈಲ್ನಲ್ಲಿ ಫ್ಲಿಪ್ಕಾರ್ಟ್ ಯಾವ ಮೊಬೈಲ್ ನಂಬರಿಂದ ಲಾಗಿನ್ ಆಗಿದ್ದೀರಾ ಆ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿಕೊಂಡು ಕೆಳಗಡೆ ಕಂಟಿನ್ಯೂ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ವೆರಿಫಿಕೇಶನ್ ಕೋಡ್ ಕಳಿಸ್ತಾರೆ, ಆ ಒಂದು ಕೋಡ್ನ ಎಂಟರ್ ಮಾಡ್ಕೊಳ್ಳಿ. ಎಂಟರ್ ಮಾಡಿಕೊಂಡು ಕೆಳಗಡೆ ವೆರಿಫೈ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ನೀವು ನೋಡ್ಬೋದು, ಸಮಥಿಂಗ್ ವೆಂಟ್ ರಾಂಗ್ ಅಂತ ಬರ್ತಾ ಇದೆ. ಸೊ ಅಗೇನ್ ನಾನು ರೀಟ್ರೈ ಮಾಡ್ತೀನಿ. ಸೊ ಏನಪ್ಪ ಅಂತಂದರೆ ಮೇಲೆ 3 ಡಾಟ್ಸ್ ಇದೆ ಅಲ್ವಾ, ಕ್ಲಿಕ್ ಮಾಡಿಕೊಂಡು ನೀವು ಡೆಸ್ಕ್ಟಾಪ್ ಸೈಡ್ನ ಆಫ್ ಮಾಡ್ಕೊಳ್ಬೇಕು. ಆಫ್ ಮಾಡ್ಕೊಂಡಿದ್ರೆ ಮಾತ್ರ ಇಲ್ಲಿ ಫ್ಲಿಪ್ಕಾರ್ಟ್ ನಿಮಗೆ ಅಕೌಂಟ್ ಕನೆಕ್ಟ್ ಮಾಡಲಿಕ್ಕೆ ಬರುತ್ತೆ. ಓಕೆನಾ? ನೆಕ್ಸ್ಟ್ ಇವಾಗ ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ದೇರ್ ಕನೆಕ್ಟಿಂಗ್ ಟು ಯುವರ್ ಅಫಿಲಿಯೇಟ್ ಅಕೌಂಟ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ನೀವು ನೋಡ್ಬೋದು, ನಮ್ಮ ಫ್ಲಿಪ್ಕಾರ್ಟ್ ಇವಾಗ ಕನೆಕ್ಟ್ ಆಗಿದೆ. ಓಕೆ, ಸೊ ಡನ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದಾಗ ಅಗೇನ್ ಕೆಳಗಡೆ ನೀವು ಸ್ಕ್ರಾಲ್ ಮಾಡಿದ್ರಿ ಅಂತಂದರೆ ಇಲ್ಲಿ ಫ್ಲಿಪ್ಕಾರ್ಟ್ ಆಗಿದೆ. ಇವಾಗ ಮಿಂತ್ರಾದು ನಾವು ಇದು ಮಾಡಬೇಕು. ಸೊ ಮಿಂತ್ರಾದು ಕೂಡ ಸೇಮ್ ಥಿಂಗ್, ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲೋ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಮಿಂತ್ರಾ ನಿಮ್ಮ ಅಪ್ಲಿಕೇಶನ್, ನಂದು 2 ಮಿಂತ್ರಾ ಅಪ್ಲಿಕೇಶನ್ ಇದ್ದಾವೆ, ಹಾಗಾಗಿ 2 ತೋರಿಸ್ತಾ ಇದೆ. ಇಲ್ಲ ಅಂತಂದರೆ ನಿಮ್ಮದು ಡೈರೆಕ್ಟ್ ಮಿಂತ್ರಾ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಈ ಥರ ಬರುತ್ತೆ.
ಇಲ್ಲಿ ಟಿಕ್ ಮಾರ್ಕ್ ಮಾಡಿ ಐ ಹಿಯರ್ ಬೈ ಕನ್ಫರ್ಮ್ ಅಂತ ಟಿಕ್ ಮಾರ್ಕ್ ಮಾಡಿಕೊಂಡು ಕಂಟಿನ್ಯೂ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಕನೆಕ್ಟಿಂಗ್ ಟು ಯುವರ್ ಅಫಿಲಿಯೇಟ್ ಅಕೌಂಟ್ ಅಂತ ಬರ್ತಾ ಇದೆ. ಸೊ ಮಿಂತ್ರಾ ಕೂಡ ಇವಾಗ ಕನೆಕ್ಟ್ ಆಗಿದೆ. ಸೊ ಇವಾಗ ನಾವು ಅಫಿಲಿಯೇಟ್ ಮಾಡಲಿಕ್ಕೆ ಫ್ಲಿಪ್ಕಾರ್ಟ್ ಆ್ಯಂಡ್ ಮಿಂತ್ರಾ ಪ್ರಾಡಕ್ಟ್ಸ್ ಕನೆಕ್ಟ್ ಮಾಡಿದ್ದೀವಿ. ಸೊ ಇವಾಗ ಬನ್ನಿ ಹೇಗೆ ಪೋಸ್ಟ್ ಹಾಕಿಬಿಟ್ಟು ಪ್ರಾಡಕ್ಟ್ಸ್ನ ಲಿಂಕ್ ಮಾಡೋದು ಅಂತ ನೋಡೋಣ. ಬಿಕಾಸ್ ಇದೇ ಒಂದೇ ವಿಡಿಯೋದಲ್ಲಿ ಎಲ್ಲ ಹೇಳಿದಾಗ ನಿಮಗೂ ಕೂಡ ಕರೆಕ್ಟಾಗಿ ಎಲ್ಲ ಗೊತ್ತಾಗುತ್ತೆ. ಸೊ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಪ್ರಾಡಕ್ಟ್ಸ್ ಹೇಗೆ ಟ್ಯಾಗ್ ಮಾಡೋದು ಅಂತಂದರೆ ನಿಮಗೂ ಕೂಡ ಕಷ್ಟ ಆಗ್ಬೋದು. ಹಾಗಾಗಿ ಒಂದೇ ವಿಡಿಯೋದಲ್ಲಿ ಲಾಂಗ್ ಆದರೂ ಪರವಾಗಿಲ್ಲ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ನಾರ್ಮಲಿ ನೀವು ರೀಲ್ಸ್ ಹೇಗೆ ಪೋಸ್ಟ್ ಮಾಡ್ತೀರಾ, ಇಲ್ಲಿ ಮೇಲೆ ಪ್ಲಸ್ ಇದೆಲ್ಲ, ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ರೀಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ವಿಡಿಯೋ ನೀವು ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಅದನ್ನು ಸೆಲೆಕ್ಟ್ ಮಾಡಿ. ಸೊ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ರೀಲ್ ಬಗ್ಗೆ ಇಲ್ಲಿ ನೀವು ಎಂಟರ್ ಮಾಡ್ಬೋದು ಮತ್ತು ಹ್ಯಾಶ್ಟ್ಯಾಗ್ಸ್ ಕೂಡ ಎಂಟರ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ನಾನು ಟ್ರಿಪಲ್ ಟ್ರೀಟ್ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು ಮೇಕಪ್ ಕಿಟ್. ಓಕೆ, ಸೊ ನಾನು 3-in-1 ಮೇಕಪ್ ಕಿಟ್ ಅಂತ ಹಾಕ್ತೀನಿ. ಸೊ ನೀವು ಯಾವ ಪ್ರಾಡಕ್ಟ್ ಇದು ಮಾಡ್ತಾ ಇದ್ದೀರಾ ಅದನ್ನು ಎಂಟರ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಸೊ 3-in-1 ಮೇಕಪ್ ಕಿಟ್. ಸೊ ಹ್ಯಾಶ್ಟ್ಯಾಗ್ಸ್ ಒಂದು 3 ಹಾಕ್ಕೊಳ್ಳಿ ವಿಡಿಯೋ ತಕ್ಕಂಗೆ. ಫಾರ್ ಎಕ್ಸಾಂಪಲ್ ನನ್ನ ಒಂದು ಹೆಸರು ಹಾಕ್ತೀನಿ. ಆ್ಯಂಡ್ ಇದು ಬಂದುಬಿಟ್ಟು ನಾನು ಫ್ಲಿಪ್ಕಾರ್ಟಿಂದ ತೊಗೊಂಡಿರೋದ್ರಿಂದ ಫ್ಲಿಪ್ಕಾರ್ಟ್ ಅಂತ ಆ್ಯಡ್ ಮಾಡ್ತೀನಿ. ಮತ್ತು ಮೇಕಪ್ ಕಿಟ್ ತೋರಿಸ್ತಾ ಇರೋದ್ರಿಂದ ಮೇಕಪ್ ಕಿಟ್ ಅಂತ ಹಾಕ್ತೀನಿ. ಓಕೆ, ಸೊ ಹಾಕಿಬಿಟ್ಟು ಇಲ್ಲಿ ಕೆಳಗಡೆ ನೀವು ನೋಡ್ಬೋದು ಆ್ಯಡ್ ಪ್ರಾಡಕ್ಟ್ ಅಂತ ಒಂದು ಆಪ್ಷನ್ ಸಿಗುತ್ತೆ, ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ 2 ಆಪ್ಷನ್ಸ್ ನೀವು ನೋಡ್ಬೋದು, ಸಿ ಆಲ್ ಪ್ರಾಡಕ್ಟ್ಸ್ ಮತ್ತು ಕ್ರಿಯೇಟ್ ಕಸ್ಟಮ್ ಲಿಂಕ್ ಅಂತ. ಸಿ ಆಲ್ ಪ್ರಾಡಕ್ಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ರೆ ಇಲ್ಲಿ ನೀವು ಸರ್ಚ್ ಮಾಡಿಕೊಂಡು ಪ್ರಾಡಕ್ಟ್ನ ಎಂಟರ್ ಮಾಡಬೇಕು. ಇಲ್ಲಿ ಸರ್ಚ್ ಆಪ್ಷನಲ್ಲಿ ಇವಾಗ ನಾನು ನನ್ನ ಒಂದು ಪ್ರಾಡಕ್ಟ್ ನಾನಿಲ್ಲಿ ಸರ್ಚ್ ಮಾಡ್ತೀನಿ. 3-in-1 ಗ್ಲ್ಯಾಮ್ ಕಿಟ್ ಇದು ಇದ್ದರೆ ಸಿಗುತ್ತೆ, ಇಲ್ಲ ಅಂತಂದರೆ ಇಲ್ಲ, ಸ್ವಲ್ಪ ಕಷ್ಟ ಆಗ್ಬೋದು, ಈ ಥರ ಬರುತ್ತೆ. ಸೊ ಬೆಟರ್ ಆಪ್ಷನ್ ಏನಪ್ಪ ಅಂತಂದರೆ ಸೆಕೆಂಡ್ ಆಪ್ಷನ್ನ ನೀವು ಚೂಸ್ ಮಾಡ್ಕೊಳ್ಳಿ. ಸೊ ಎಲ್ಲಂದರೆ ಇಲ್ಲಿ ಕ್ರಿಯೇಟ್ ಕಸ್ಟಮ್ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಜಸ್ಟ್ ನಾವು URLನ ಎಂಟರ್ ಮಾಡಬೇಕು. ಅದು ನಿಮಗೆ ಫ್ಲಿಪ್ಕಾರ್ಟಲ್ಲೇ ಸಿಗುತ್ತೆ. ಈ ಪ್ರಾಡಕ್ಟ್ ಬಗ್ಗೆ ಹೇಳ್ತಾ ಇರೋದ್ರಿಂದ ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಾಪಿ ಅಫಿಲಿಯೇಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಲಿಂಕ್ ಕಾಪಿ ಆಗಿದೆ. ಸೊ ಇಲ್ಲಿ ಫೇಸ್ಬುಕ್ಕಲ್ಲಿ URL ಪೇಸ್ಟ್ ಮಾಡ್ಕೊಳ್ಳಿ. ಓಕೆ, ಲಿಂಕ್ ನೇಮ್ ಆಪ್ಷನಲ್ ಇದೆ, ನೀವು ಹಾಕ್ತೀರಾ ಅಂತಂದರೆ ಹಾಕಿ, ಇಲ್ಲ ಅಂತಂದರೆ ಇಲ್ಲ. ಓಕೆ, ಸೊ ಇಲ್ಲಿ ಲಿಂಕ್ ಪ್ರಿವ್ಯೂ ನಮಗೆ ಬ್ಯಾನರ್ ತೋರಿಸ್ತಾ ಇದೆ. ಇದು ಲೋಡ್ ತೊಗೊಳುತ್ತೆ, ಸ್ವಲ್ಪ ಟೈಮ್ ಬೇಕಾಗತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಈ ಥರ ಬ್ಯಾನರ್ ಕಾಣಿಸುತ್ತೆ ಅಂತ ನಮಗೆ ಪ್ರಿವ್ಯೂ ತೋರಿಸಿದ್ದಾರೆ. ಸೊ ಇದೇ ನಾನು ಪ್ರಾಡಕ್ಟ್ ಆ್ಯಡ್ ಮಾಡಿರೋದು, ಹೌದಲ್ವ? ಸೊ ಇಲ್ಲಿ ಜಸ್ಟ್ ನೀವು ಲಿಂಕ್ ನೇಮ್ ಆಪ್ಷನಲ್ ಇದೆ, ಹಾಕ್ತೀರಾ ಅಂದರೆ ಹಾಕಿ, ಇಲ್ಲ ಅಂದರೆ ಇಲ್ಲ. ಸೇವ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಪ್ರಾಡಕ್ಟ್ ಆ್ಯಡೆಡ್ ಅಂತ ಬಂದಿದೆ. ಸೊ ನೆಕ್ಸ್ಟ್ ಸೇವ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಶೇರ್ ನೌ ಅಂತ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ಜಸ್ಟ್ ಶೇರ್ ನೌ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಮುಗೀತು, ನಮ್ಮ ರೀಲ್ ಅಪ್ಲೋಡ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ನನ್ನ ರೀಲ್ ಅಪ್ಲೋಡ್ ಆಗಿದೆ. ಇಲ್ಲಿ ಗ್ಲ್ಯಾಮ್ 21 ಶಾಪ್ ನೌ ಅಂತ ಬರ್ತಾ ಇದೆ ನೋಡಿ. ಇದರ ಮೇಲೆ ಕ್ಲಿಕ್ ಮಾಡಿಕೊಂಡು ಪರ್ಚೇಸ್ ಮಾಡಿದರೆ ನಮಗೆ ಕಮಿಷನ್ ಸಿಗುವಂಥದ್ದು. ಸೊ ಈ ಥರ ನಾವು ಫೇಸ್ಬುಕ್ಕಿಂದ ಇವಾಗ ಅಫಿಲಿಯೇಟ್ ಥ್ರೂ ಅರ್ನಿಂಗ್ನ ಮಾಡ್ಬೋದು. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್.